ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನಾವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬೋದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋನ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಈ ನಂಬರ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೆ ಕೂಡ ಕಾಲ್ ಮಾಡಿ, ನಮ್ಮ ಟೀಮ್ ಇಂದ ನಿಮಗೆ ಹೆಲ್ಪ್ ಸಿಗುತ್ತೆ. ಇನ್ನು ನಿನ್ನೆಯ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ಡೌ ಜೋನ್ಸ್ ಅಲ್ಲಿ ಇದು ನಿನ್ನೆದಲ್ಲ, ಮೊನ್ನೆದು ಅಂದ್ರೆ ಅಮೆರಿಕನ್ ಮಾರ್ಕೆಟ್ ಕೂಡ ನಿನ್ನೆ ನ್ಯೂ ಇಯರ್ ಪ್ರಯುಕ್ತ ರಜೆ ಇದೆ ನೋಡಬಹುದು. 31 ಡಿಸೆಂಬರ್ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಓಪನ್ ಇಲ್ಲ. ಡೌ ಜೋನ್ಸ್ ಆಗ್ಬಹುದು ಅಥವಾ ನಾಸ್ಡಾಕ್ ಆಗಬಹುದು, ಎರಡು ಕೂಡ ಕ್ಲೋಸ್ ಇದ್ದಾವೆ. ಹಾಗಾಗಿ ಡೈರೆಕ್ಟ್ ನಮ್ಮ ಮಾರ್ಕೆಟ್ ಕಡೆ ಬರೋಣ. ನಿನ್ನೆ FIS DIS ಆಕ್ಟಿವಿಟಿ ನೋಡಿದ್ರೆ ನಿನ್ನೆ FIS ನೋಡಬಹುದು 3368 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 1525 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ತುಂಬಾನೇ ಕಡಿಮೆ ಆಕ್ಟಿವಿಟಿ ಇದೆ ನೋಡಬಹುದು. ಜಸ್ಟ್ 1067 ಕೋಟಿ ಬೈ ಮಾಡಿ 4336 ಕೋಟಿ ಸೆಲ್ ಮಾಡಿದ್ದಾರೆ. ತುಂಬಾ ಕಡಿಮೆ ಆಕ್ಟಿವಿಟಿ ಇದೆ, ಬಟ್ ಸ್ಟಿಲ್ ಅದರಲ್ಲೂ ಕೂಡ ಭರ್ಜರಿಯಾಗಿ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. FIS ಅಂತೂ ಕಂಟಿನ್ಯೂಸ್ ಸೆಲ್ಲಿಂಗ್ ಮಾಡ್ತಿದ್ದಾರೆ, DIS ಅಂತೂ ಕಂಟಿನ್ಯೂಸ್ ಬೈಯಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಹೊಸ ವರ್ಷದ ಮೊದಲನೇ ದಿನ ಕೂಡ FIS ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ, DIS ಬೈಯಿಂಗ್ ಅನ್ನ ಮಾಡಿದ್ದಾರೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಸಪೀರಿಯರ್ ಫುಡ್ಸ್ ಇಂಡಿಯಾ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿರುತ್ತೆ. ಇದರ ಜೊತೆಗೆ ದೇವ್ಯಾನಿ ಇಂಟರ್ನ್ಯಾಷನಲ್ ಲಿಮಿಟೆಡ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಈ ಎರಡು ಕಂಪನಿಗಳನ್ನ ಮರ್ಜ್ ಮಾಡಲಾಗ್ತದೆ. ಮುಂದಿನ ದಿನಗಳಲ್ಲಿ ನಮಗೆ ಸಪೀರಿಯರ್ ಫುಡ್ಸ್ ನೋಡ್ಲಿಕ್ಕೆ ಸಿಗೋದಿಲ್ಲ. ಅಂದ್ರೆ ಈ ಕಂಪನಿ ದೇವ್ಯಾನಿ ಇಂಟರ್ನ್ಯಾಷನಲ್ ಅಲ್ಲಿ ಮರ್ಜ್ ಆಗ್ತಾ ಇದೆ ಅಂತ ಡಿಸಿಷನ್ ಅನ್ನ ಕಂಪನಿಯ ಬೋರ್ಡ್ ತಗೊಂಡಿದೆ. ಶೇರ್ ಸ್ವಾಪ್ ರೇಷಿಯೋ ಕೂಡ ಕಂಪನಿ ಅನೌನ್ಸ್ ಮಾಡಿದೆ. ಶೇರ್ ಸ್ವಾಪ್ ರೇಷಿಯೋ ಬಂದು ಸಫೀರಿಯರ್ ಫುಡ್ಸ್ ನಿಮ್ಮ ಹತ್ರ 100 ಶೇರುಗಳಿದ್ರೆ 177 ದೇವ್ಯಾನಿ ಇಂಟರ್ನ್ಯಾಷನಲ್ ಶೇರುಗಳು ಸಿಗುತ್ತೆ. ಈ ರೀತಿಯಾಗಿ ಶೇರ್ ಸ್ವಾಪ್ ರೇಷಿಯೋನ ಕಂಪನಿ ಅನೌನ್ಸ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಈ ಎರಡು ಸ್ಟಾಕ್ ಗಳು ಫೋಕಸ್ ಅಲ್ಲಿರುತ್ತವೆ. ಎರಡನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ಜೊತೆಗೆ ಈ 100 and 177 ಶೇರ್ ಸ್ವಾಪ್ ರೇಷಿಯೋ ಏನಿದೆ, ಇದನ್ನ ನಿನ್ನೆ ಕ್ಲೋಸಿಂಗ್ ಪ್ರೈಸ್ ಗೆ ಲೆಕ್ಕ ಹಾಕಿ ಎಲ್ಲಿ ಡಿಫರೆನ್ಸ್ ಬರುತ್ತೆ ಅಲ್ಲಿ ರಿಯಾಕ್ಷನ್ ಬರುವಂತ ಚಾನ್ಸಸ್ ಕೂಡ ಇರುತ್ತೆ. ಆಕ್ಚುಲಿ ಇಲ್ಲಿ ನಿನ್ನೆ ಕ್ಲೋಸಿಂಗ್ ಪ್ರೈಸ್ ಗೆ ಲೆಕ್ಕ ಹಾಕಿದ್ರೆ ಸಪೀರಿಯರ್ ಫುಡ್ಸ್ ಹೋಲ್ಡರ್ಸ್ ಗೆ ಸ್ವಲ್ಪ ಲಾಸ್ ಆಗೋ ತರ ಇದೆ. ಅಂದ್ರೆ ಎರಡನ್ನು ಲೆಕ್ಕ ಹಾಕಿದ್ರೆ ಇದು 177 ಶೇರ್ಗೆ 25,000 ಪ್ಲಸ್ ಆದ್ರೆ ಅದು 26,000 ಪ್ಲಸ್ ಆಗುತ್ತೆ. ಹಾಗಾಗಿ ಬಹುಶಃ ದೇವಯಾನಿ ಇಂಟರ್ನ್ಯಾಷನಲ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ರಿಯಾಕ್ಷನ್ ಬಂದ್ರು ಆಶ್ಚರ್ಯ ಪಡುವಂತದ್ದೇನಿಲ್ಲ, ಅಲ್ಲಿ ಸ್ವಲ್ಪ ನೆಗೆಟಿವ್ ಬಂದ್ರು ಆಶ್ಚರ್ಯ ಪಡುವಂತದ್ದೇನಿರೋದಿಲ್ಲ. ಬಟ್ ಎರಡನ್ನು ಕೂಡ ವಾಚ್ ಮಾಡಿ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಗೊತ್ತಾಗುತ್ತೆ ನಿಮ್ಗೂ ಕೂಡ. ಇನ್ನು ವೋಡಾಫೋನ್ ಐಡಿಯಾ ಕೂಡ ಫೋಕಸ್ ಅಲ್ಲಿರುತ್ತೆ. ವೋಡಾಫೋನ್ ಐಡಿಯಾ ಅಂತೂ ಲಾಸ್ಟ್ 3-4 ಡೇಸ್ ಇಂದ ಕಂಟಿನ್ಯೂಸ್ ಒಂದಲ್ಲ ಒಂದು ಸುದ್ದಿ ಬರ್ತಾನೆ ಇದೆ. ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನೆಗೆಟಿವ್ ಸುದ್ದಿ ಬಂದಿದೆ. ಅಹಮದಾಬಾದ್ ಟ್ಯಾಕ್ಸ್ ಅಥಾರಿಟಿಯಿಂದ ಟ್ಯಾಕ್ಸ್ ಡಿಮಾಂಡ್ ಬಂದಿದೆ 638 ಕೋಟಿ, ಜೊತೆಗೆ ವಿತ್ ಪೆನಾಲ್ಟಿ. ಕಂಪನಿ ಈಗಲೇ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದೆ. ಇಂತಹ ಸಂದರ್ಭದಲ್ಲಿ ಈ ರೀತಿ ಟ್ಯಾಕ್ಸ್ ಡಿಮಾಂಡ್ ಗಳು ಕೂಡ ಕಂಪನಿಯನ್ನು ಹಿಂಡುತ್ತವೆ ಅಂತಾನೆ ಹೇಳ್ಬೋದು. 638 ಕೋಟಿ ಟ್ಯಾಕ್ಸ್ ಡಿಮಾಂಡ್ ಬಂದಿದೆ. ಡಿಮಾಂಡ್ ಬಂದಿದೆ ಅಂದ ತಕ್ಷಣ ಕಂಪನಿ ಏನ್ ಪೇ ಮಾಡೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಅನ್ನು ಕೂಡ ಪ್ರೊವೈಡ್ ಮಾಡಬಹುದು, ನಂತರ ಕಡಿಮೆ ಆಗ್ಬಹುದು, ಏನೇ ಆಗ್ಬಹುದು. ಬಟ್ ಸದ್ಯದ ಮಟ್ಟಿಗಂತ ಒಂದಷ್ಟು ಪ್ರೆಷರ್ ಅನ್ನ ಸ್ಟಾಕ್ ಮೇಲೆ ಕ್ರಿಯೇಟ್ ಮಾಡೋದಂತೂ ಇದ್ದೇ ಇರುತ್ತೆ. ಹಾಗಾಗಿ ವಾಚ್ ಮಾಡಬಹುದು ವೋಡಾಫೋನ್ ಐಡಿಯಾದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಈಗಾಗಲೇ ಮೊರಟೋರಿಯಂ ಕಾರಣಕ್ಕೆ ನಿನ್ನೆ ಮೊನ್ನೆ ಎಲ್ಲ ಫೋಕಸ್ ಅಲ್ಲಿತ್ತು, ಬಟ್ ಅದ್ರ ಬಗ್ಗೆ ಯಾವುದೇ ಕ್ಲಾರಿಫಿಕೇಶನ್ ಇಲ್ಲ ಇಲ್ಲಿವರೆಗೂ. ಅದರ ಮಧ್ಯೆ ಈ ನೆಗೆಟಿವ್ ಸುದ್ದಿ ಕೂಡ ಬಂದಿದೆ. ವಾಚ್ ಮಾಡಿ ಯಾವ ರೀತಿ ಇರುತ್ತೆ ರಿಯಾಕ್ಷನ್ ವೋಡಾಫೋನ್ ಐಡಿಯಾ ಶೇರ್ ಅಲ್ಲಿ ಇವತ್ತು ಅಂತ. ನಂತರ ಅಕ್ಮೆ ಸೋಲಾರ್ ಹೋಲ್ಡಿಂಗ್ಸ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಅಕ್ಮೆ ಗ್ರೀನ್ ಟೆಕ್ 15 ಅನ್ನುವಂತ ಒಂದು ಸಬ್ಸಿಡಿಯರಿ ಫಾರ್ಮೇಶನ್ ಮಾಡಿದೆ. ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತ ಸಬ್ಸಿಡಿಯರಿ, ಅದು ಕೂಡ ಈ ಸಬ್ಸಿಡಿಯರಿ ಫಾರ್ಮೇಶನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಈ ಸುದ್ದಿಗೆ ಅಂತ. ನಂತರ PN ಗಾಡ್ಗಿಲ್ ಜ್ಯುವೆಲರ್ಸ್ ಕೂಡ ಫೋಕಸ್ ಆಗಿರುತ್ತೆ. ಕಾರಣ ಕಂಪನಿ ಉದಯ್ಪುರ್, ಥಾಣೆ ಹಾಗೂ ಪಾಲ್ಘರ್ ಅಲ್ಲಿ ತನ್ನ ಬ್ರಾಂಚ್ ಸ್ಟೋರ್ಸ್ ಅನ್ನು ಓಪನ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಟೈಮ್ ಟೆಕ್ನೋಪ್ಲಾಸ್ಟ್ ಕೂಡ ಸುದ್ದಿಲಿರುತ್ತೆ. ಕಂಪನಿಗೆ ಪೆಟ್ರೋಲಿಯಂ ಅಂಡ್ ಎಕ್ಸ್ಪ್ಲೋಸಿವ್ಸ್ ಸೇಫ್ಟಿ ಆರ್ಗನೈಸೇಷನ್ ಇಂದ ಒಂದು ಅಪ್ರೂವಲ್ ಸಿಕ್ಕಿದೆ. 2 ಲೀಟರ್ ಕೆಪಾಸಿಟಿ ಇರುವಂತಹ ಹೈ ಪ್ರೆಷರ್ ಸಿಲಿಂಡರ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಅಪ್ರೂವಲ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಟೈಮ್ ಟೆಕ್ನೋಪ್ಲಾಸ್ಟ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಈ ಸುದ್ದಿ ಎಷ್ಟು ಮಟ್ಟಿಗೆ ಸ್ಟಾಕ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅಂತ. ನಂತರ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಭಾರತದ ಮೊದಲ ಡ್ರೈ ಸೆಲ್ ಅಥವಾ ಡ್ರೈ ಎಲೆಕ್ಟ್ರೋಡ್ ಸೆಲ್ ಬ್ಯಾಟರಿ ಡೆವಲಪ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿಯನ್ನು ಕೂಡ ವಾಚ್ ಮಾಡಬಹುದು, ಎಷ್ಟು ಮಟ್ಟಿಗೆ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಇವತ್ತು ಅಂತ. ನಂತರ ಅರಬಿಂದೋ ಫಾರ್ಮಾ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಕಂಡೇಲ್ವಾಲ್ ಲ್ಯಾಬ್ಸ್ ಇಂದ ನಾನ್ ಆಂಕಾಲಜಿ ಪ್ರಿಸ್ಕ್ರಿಪ್ಷನ್ ಫಾರ್ಮುಲೇಷನ್ ಬಿಸ್ನೆಸ್ ಅನ್ನು ಅಕ್ವೈರ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ 325 ಕೋಟಿಗೆ.
ಈ ಸುದ್ದಿ ಕಾರಣಕ್ಕೆ ಅರಬಿಂದೋ ಫಾರ್ಮಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇವತ್ತು ಅಂತ. ನಂತರ ಪ್ರತಾಪ್ ಸ್ನಾಕ್ಸ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಬೆಂಗಳೂರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನು ಹೊಂದಿತ್ತು, ಅಲ್ಲಿಗ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಸ್ಟಾಪ್ ಮಾಡಿದೆ, ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡಿರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಪ್ರತಾಪ್ ಸ್ನಾಕ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ನಂತರ ಒಲೆಕ್ಟ್ರಾ ಗ್ರೀನ್ ಟೆಕ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಹೈದರಾಬಾದ್ ಅಲ್ಲಿ ಮೊದಲ ಫೇಸ್ ನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕಮರ್ಷಿಯಲ್ ಆಪರೇಷನ್ಸ್ ಅನ್ನು ಸ್ಟಾರ್ಟ್ ಮಾಡಿದೆ. ಅಲ್ಲಿ ಅಂದ್ರೆ ಆ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯಲ್ಲಿ ಪರ್ ಇಯರ್ ಒಂದು ಶಿಫ್ಟ್ ಅಲ್ಲಿ 2500 ಬಸ್ ಕೆಪಾಸಿಟಿ ಇರುವಂತಹ ಮ್ಯಾನುಫ್ಯಾಕ್ಚರಿಂಗ್ ಲೈನ್, ಹಾಗೆ 2 ಶಿಫ್ಟ್ ಅಲ್ಲಿ ಕೆಲಸ ಮಾಡೋದ್ರಿಂದ 5000 ಬಸ್ಸಸ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಇರುವಂತಹ ಪ್ಲಾಂಟ್. ಈ ಸುದ್ದಿ ಕಾರಣಕ್ಕೆ ಒಲೆಕ್ಟ್ರಾ ಗ್ರೀನ್ ಟೆಕ್ ಅನ್ನು ಕೂಡ ವಾಚ್ ಮಾಡಬಹುದು. ಈ ಸುದ್ದಿ ಎಷ್ಟರ ಮಟ್ಟಿಗೆ ಸ್ಟಾಕ್ ನ ಮೇಲೆ ಪರಿಣಾಮ ಬೀರುತ್ತೆ ಅಂತ. ನಂತರ ಇಂಡಿಯನ್ ಬ್ಯಾಂಕ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಬಿಸಿನೆಸ್ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದೆ. ಓವರ್ ಆಲ್ ಕಂಪನಿಯ ಬಿಸಿನೆಸ್ 13.4% ಅಪ್ ಆಗಿದೆ. ಅಡ್ವಾನ್ಸಸ್ 14% ಅಪ್ ಆಗಿದೆ, ಅಂದ್ರೆ ಲೋನ್ ಪ್ರೊವೈಡ್ ಮಾಡಿರುವಂತದ್ದು. ಟೋಟಲ್ ಡೆಪಾಸಿಟ್ಸ್ 12% ಅಪ್ ಆಗಿದೆ. ಹಾಗೆ ಕಾಸಾ ರೇಷಿಯೋ ಕೂಡ 39% ಇದೆ. ಲಾಸ್ಟ್ ಇಯರ್ ಕಾಸಾ ರೇಷಿಯೋ 40% ಇತ್ತು, ಅದೀಗ 39% ಕೇಳಿದಿದೆ. ಈ ರೀತಿಯ ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ಕಂಪನಿ ರಿಲೀಸ್ ಮಾಡಿದೆ, ಅಬ್ಸರ್ವ್ ಮಾಡಬಹುದು. ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸ್ಟಾಕ್ ಅಲ್ಲಿ ಅಂತ. ನಂತರ ಸೌತ್ ಇಂಡಿಯನ್ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಕಂಪನಿ ಕೂಡ ತನ್ನ ಬಿಸಿನೆಸ್ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದೆ. ಡೆಪಾಸಿಟ್ಸ್, ಗ್ರಾಸ್ ಅಡ್ವಾನ್ಸಸ್, ಹಾಗೆ ಕಾಸಾ ರೇಷಿಯೋ ಎಲ್ಲ ಕಡೆ ಇಂಪ್ರೂವ್ಮೆಂಟ್ ಅನ್ನ ತೋರಿಸಿದೆ ಕಂಪನಿ. ಇದನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಇವತ್ತು ಅಂತ. ನಂತರ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿರುತ್ತೆ. ಇದು ಕೂಡ ಬಿಸಿನೆಸ್ ಅಪ್ಡೇಟ್ಸ್ ನ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಇಲ್ಲಿ ಎಲ್ಲ ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಕಾಸಾ ರೇಷಿಯೋದಲ್ಲಿ ಮಾತ್ರ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್. ಲಾಸ್ಟ್ ಇಯರ್ ಎಷ್ಟಿತ್ತು ಈ ವರ್ಷ ಕೂಡ ಅಷ್ಟೇ ಇದೆ. ಅದನ್ನು ಹೊರತುಪಡಿಸಿದ್ರೆ ಬೇರೆಲ್ಲ ರೀಸೆಂಟ್ ಇಂಪ್ರೂವ್ಮೆಂಟ್ ಇದೆ. 9%, 11%, 12% ಈ ರೀತಿ ಇಂಪ್ರೂವ್ಮೆಂಟ್ ಅನ್ನು ತೋರಿಸಿದೆ. ವಾಚ್ ಮಾಡಬಹುದು ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಅನ್ನು ಕೂಡ. ನಂತರ SG ಫಿನ್ಸರ್ವ್, ಈ ಕಂಪನಿ ಕೂಡ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ. ಎಸ್ಪೆಷಲಿ ಲೋನ್ ಬುಕ್ ಡೇಟಾ ರಿಲೀಸ್ ಮಾಡಿದೆ. ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ 105% ರೈಸ್ ಆಗಿದೆ ಕಂಪನಿಯ ಲೋನ್ ಬುಕ್. ಈ ರೀತಿ ಡೇಟಾ ರಿಲೀಸ್ ಮಾಡಿದೆ. ಈ ಕಾರಣಕ್ಕೆ SG ಫಿನ್ಸರ್ವ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ಇನ್ನು ರೈಲ್ಟೆಲ್ ಕಾರ್ಪೊರೇಷನ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ 56 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ರಾತ್ರಿ ವಿಡಿಯೋದಲ್ಲಿ ಆಟೋ ಸೇಲ್ಸ್ ಡೇಟಾ ನೋಡಿದ್ವಿ. ಹೀರೋ ಮೋಟಾರ್ ಕಾರ್ಪ್ಸ್ ನೋಡಿರ್ಲಿಲ್ಲ, ನೋಡಬಹುದು. ಟೋಟಲ್ ಸೇಲ್ಸ್ 40% ಅಪ್ ಆಗಿದೆ. ಹಾಗೆ Q3 ಸೇಲ್ಸ್ ಅಲ್ಲಿ ನೋಡಬಹುದು 15.9% ಅಪ್ ಆಗಿದೆ. ಡೊಮೆಸ್ಟಿಕ್ ಸೇಲ್ಸ್ 42.5% ಅಪ್ ಆಗಿದೆ. ನಂತರ ಮೋಟಾರ್ ಸೈಕಲ್ ಸೇಲ್ಸ್ 34.8% ಅಪ್ ಆಗಿದೆ. ಟೂ ವೀಲರ್ 4.56 ಲ್ಯಾಕ್ ಯೂನಿಟ್ ಅನ್ನು ಮಾರಾಟ ಮಾಡಿದೆ. NDTV ಪ್ರಾಫಿಟ್ ಎಸ್ಟಿಮೇಷನ್ ಇತ್ತು 4 ಲ್ಯಾಕ್, 4.5 ಲಕ್ಷ ಯೂನಿಟ್ಸ್ ಅನ್ನು ಮಾರಾಟ ಮಾಡಿದೆ. ಸ್ಕೂಟರ್ ಸೇಲ್ಸ್ 54,105 ಯೂನಿಟ್ಸ್ ಇದೆ. ಇನ್ನು ಎಕ್ಸ್ಪೋರ್ಟ್ಸ್ ಕೂಡ 21% ಅಪ್ ಆಗಿದೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಇವತ್ತು ಹೀರೋ ಮೋಟೋ ಕಾರ್ಪ್ ಅಲ್ಲಿ ಅಂತ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನಾವು ನೋಡಬಹುದು. 54 ಪಾಯಿಂಟ್ಸ್ 0.21% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಕಾಣ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳಲ್ಲಿ ಪಾಸಿಟಿವ್ ಟ್ರೆಂಡ್ ಇದೆ. ನಿಕ್ಕೈ ಮಾತ್ರ ಅಂದ್ರೆ ಜಪಾನ್ ಮಾರ್ಕೆಟ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಉಳಿದ ಮಾರ್ಕೆಟ್ಸ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇಂಡಿಕೇಶನ್ ಅನ್ನು ಕೊಡ್ತಾ ಇದೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗೋ ಲಕ್ಷಣ ಆಸ್ ಆಫ್ ನಾವು ಇದೆ. ಮೇ ಬಿ ಇದು 9 ಕಾಲ ಅಷ್ಟರಲ್ಲಿ ಬದಲಾಗಬಹುದು, ಜಾಸ್ತಿನೂ ಆಗ್ಬಹುದು, ಕಡಿಮೆನೂ ಆಗ್ಬಹುದು. ಬಟ್ ಆಸ್ ಆಫ್ ನಾವು ಗ್ಯಾಪ್ ಅಪ್ ಓಪನಿಂಗ್ ಆಗುವಂತ ಲಕ್ಷಣ ತೋರಿಸ್ತಿದೆ. ಬಟ್ ನಮ್ಗೆ ಇಂಪಾರ್ಟೆಂಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ವಾಚ್ ಮಾಡಬೇಕಾಗುತ್ತೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. $61 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಗೋಲ್ಡ್ ಅಲ್ಲಿ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇವತ್ತು ಇನ್ನೇ ಸ್ವಲ್ಪ ಡೌನ್ ಇತ್ತು ಮಾರ್ನಿಂಗ್ ನೋಡಿದಾಗ, ಇವತ್ತು ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ USD INR ಗೆ ಬಂದ್ರೆ INR ಇವತ್ತು ಕೂಡ ಸ್ವಲ್ಪ ವೀಕ್ ಆಗಿದೆ. 89.96 ರುಪೀಸ್ಗೆ ಬಂದಿದೆ ಪರ್ ಡಾಲರ್ ನೋಡಬಹುದು. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಏನಾದರೂ ಸರ್ವಿಸ್ ಬೇಕು ಅಂತಂದ್ರೆ ಅಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸರಿ ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.